ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಬೇಸಿಗೆ ಸ್ಟಾರ್ಟ್ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ. ಸೊ ಈ ಟೈಮಲ್ಲಿ ಎಲ್ಲರೂ ಕಾಮನ್ ಆಗಿ ಕಂಪ್ಲೇಂಟ್ ಮಾಡೋದೇನಂದ್ರೆ ತಲೆನೋವು ಬರ್ತಾ ಇದೆ, ಬಾಡಿ ಹೀಟ್ ಜಾಸ್ತಿ ಆಗಿದೆ, ತುಂಬಾ ಸುಸ್ತು ಅನಿಸ್ತಾ ಇದೆ, ತಿನ್ನಕ್ಕೇನು ಸೇರ್ತಾ ಇಲ್ಲ, ಹಾಗೇನೆ ಎಸಿಡಿಟಿ ಇಶ್ಯೂಸ್ ಆಗ್ತಾ ಇದೆ, ಉರಿ ಮೂತ್ರ. ಸೊ ಈ ತರ ಕಾಮನ್ ಕಂಪ್ಲೇಂಟ್ಸ್ ನೋಡ್ತಾ ಇದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಮ್ಮರ್ ಅಲ್ಲಿ ತಿನ್ನಲೇಬೇಕಾದಂತಹ 10 ಫುಡ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಸಮ್ಮರ್ ಅಲ್ಲಿ ಏನಾಗುತ್ತೆ ತಿಳ್ಕೊಳ್ಳೋಣ. ಸೊ ಬೇಸಿಗೆ ಕಾಲದಲ್ಲಿ ಹೊರಗಿನ ಟೆಂಪರೇಚರ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಬಾಡಿ ಅದರ ನಾರ್ಮಲ್ ಟೆಂಪರೇಚರ್ ನ ಮೇಂಟೈನ್ ಮಾಡೋಕ್ಕೋಸ್ಕರ ಹೀಟ್ ಅನ್ನ ಹೊರಗೆ ಹಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸ್ವೆಟಿಂಗ್ ಆಗುತ್ತೆ. ಸೊ ಜಾಸ್ತಿ ಬೆವರು ನಾವು ಹೊರಗೆ ಹಾಕ್ತಾ ಇದ್ದಂಗೆ ನಮ್ಮ ಬಾಡಿ ಕೂಲ್ ಆಗ್ತಾ ಇರುತ್ತೆ. ಸೊ ಬೆವರಲ್ಲಿ ಬರೀ ನೀರು ಮಾತ್ರ ಅಲ್ಲ, ನೀರಿನ ಜೊತೆಗೆ ಕೆಲವು ಎಲೆಕ್ಟ್ರೋಲೈಟ್ಸ್ ಮತ್ತೆ ಮಿನರಲ್ಸ್ ಕೂಡ ಲಾಸ್ ಆಗುತ್ತೆ. ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಇಂತಹ ಮಿನರಲ್ಸ್ ಗಳು ಕೂಡ ನಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇದೆ. ಸೊ ಸುಮಾರು ಜನ ಏನ್ ಅನ್ಕೋತಾರೆ, ಸೆಕೆಗಾಲದಲ್ಲಿ ನೀರ್ ಚೆನ್ನಾಗಿ ಕುಡಿದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇದು ನಮ್ಗೆ ಸಾಕಾಗಲ್ಲ. ನಾನು ಈಗಲೇ ಹೇಳ್ದಂಗೆ ನಮ್ಮ ಬೆವರಲ್ಲಿ ನೀರಿನ ಜೊತೆಗೇನೆ ಎಲೆಕ್ಟ್ರೋಲೈಟ್ ಕೂಡ ಲಾಸ್ ಆಗ್ತಾ ಇರುತ್ತೆ. ಇದರಿಂದಾಗಿನೇ ನಮ್ಗೆ ಈ ತರ ಸಿಂಪ್ಟಮ್ಸ್ ಎಲ್ಲ ಕಾಣ್ತಾ ಇರಬಹುದು. ಸೊ ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಮ್ಮ ಬಾಡಿಯಿಂದ ಹೊರಗೆ ಹೋಗಿರುವಂತ ಎಲೆಕ್ಟ್ರೋಲೈಟ್ಸ್ ಕೂಡ ನಮ್ಗೆ ಸಿಗ್ಬೇಕಾಗತ್ತೆ. ಸೊ ಸಮ್ಮರ್ ಅಲ್ಲಿ ಅಥವಾ ಬೇಸಿಗೆಗಾಲಲ್ಲಿ ತಗೊಳ್ಳಬೇಕಾಗಿರುವಂತಹ 10 ಆಹಾರಗಳು ಯಾವ್ದು ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಒನ್ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ. ಸೊ ಕಲ್ಲಂಗಡಿ ಹಣ್ಣಲ್ಲಿ 90% ನಷ್ಟು ನೀರಿನ ಅಂಶನೇ ಇರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಮ್ಯಾಗ್ನೀಷಿಯಂ ಕೂಡ ಇರುತ್ತೆ. ಸೊ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಬಾಡಿ ನ್ಯಾಚುರಲ್ ಆಗಿ ಹೈಡ್ರೇಟ್ ಆಗುತ್ತೆ, ಕೂಲ್ ಆಗುತ್ತೆ, ಹಾಗೇನೆ ಅದಕ್ಕೆ ಬೇಕಾಗಿರುವಂತಹ ಎಲೆಕ್ಟ್ರೋಲೈಟ್ಸ್ ಗಳು ಅಂದ್ರೆ ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಕೂಡ ಸಿಗುತ್ತೆ. ಸೊ ಇದನ್ನು ನಾವು ಸೇವಿಸೋದ್ರಿಂದ ಕೂಡ ನಮ್ಮ ಬಾಡಿಯನ್ನ ಕೂಲ್ ಆಗಿ ಇಟ್ಕೋಬಹುದು. ಎರಡನೇದೇನಂದ್ರೆ ಕುಕುಂಬರ್ ಅಂದ್ರೆ ಸೌತೆಕಾಯಿ. ಸೊ ಸೌತೆಕಾಯಿನ ನಾವು ಸ್ಲೈಸ್ ಮಾಡಿ ಸೇವಿಸಬಹುದು, ಇಲ್ಲ ಮೊಸರು ಬಜ್ಜಿ ತರ ತಗೋಬಹುದು, ರಾಯ್ತಾ ತರ. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಕುಕುಂಬರ್ ಅನ್ನ ಸೇವಿಸಬಹುದು. ಕುಕುಂಬರ್ ಅಲ್ಲಿ ಕೂಡ ಹೈ ವಾಟರ್ ಕಂಟೆಂಟ್ ಇದೆ, ಹಾಗೇನೆ ನಮ್ಮ ಬಾಡಿಗೆ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಅನ್ನ ಇದು ಕೊಡುತ್ತೆ. ಇನ್ನು ಮೂರನೇದು ಯಾವುದು ಅಂತ ನೋಡೋದಾದ್ರೆ ಟೆಂಡರ್ ಕೋಕೋನಟ್ ವಾಟರ್ ಅಂದ್ರೆ ಎಳನೀರು. ಸೊ ಎಳನೀರನ್ನ ನಾವು ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಡ್ರಿಂಕ್ ಅಂತಾನೆ ಕರಿತೀವಿ. ಯಾಕಂದ್ರೆ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಗಳು ರಿಚ್ ಆಗಿ ಇರುತ್ತೆ. ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಇವೆಲ್ಲ ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಸೇವಿಸೋದ್ರಿಂದ ನಮ್ಮ ಬೆವರ ಮೂಲಕ ನಮ್ಮ ಬಾಡಿಯಿಂದ ಲಾಸ್ ಆಗಿರುವಂತಹ ಎಲೆಕ್ಟ್ರೋಲೈಟ್ಸ್ ಎಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡುತ್ತೆ, ಎಲೆಕ್ಟ್ರೋಲೈಟ್ಸ್ ಗಳು ಕೂಡ ನಮಗೆ ಪೂರ್ತಿಯಾಗಿ ಸಿಗುತ್ತೆ. ಸೊ ಎಳ್ನೀರನ್ನ ಕೂಡ ನಾವು ಸಮ್ಮರ್ ಅಲ್ಲಿ ಸೇವಿಸೋದ್ರಿಂದ ನಮ್ಮ ದೇಹವನ್ನ ಕೂಲ್ ಆಗಿ ಇಟ್ಕೋಬಹುದು. ನಾಲ್ಕನೇದು ಯಾವತ್ತು ಅಂತ ನೋಡೋದಾದ್ರೆ ಟ್ರೆಡಿಷನಲ್ ಆಗಿ ಯೂಸ್ ಮಾಡುವಂತಹ ಬಾರ್ಲಿ ವಾಟರ್ ಅಥವಾ ಬಾರ್ಲಿ ಗಂಜಿ ಅಂತ ಹೇಳ್ಬೋದು. ಸೊ ಇದು ಹೇಗ್ ಮಾಡೋದಂದ್ರೆ 1-2 ಚಮಚ ಬಾರ್ಲಿ ಅಕ್ಕಿನ 1 ಲೀಟರ್ ನೀರಲ್ಲಿ ಕುದಿಸ್ಬಿಟ್ಟು ಸೋಸ್ಬಿಟ್ಟು ನೀವು ಬಾಟಲ್ ಅಲ್ಲಿ ಹಾಕಿ ಇಟ್ಕೋಬಹುದು. ಸೊ ಈ 1 ಲೀಟರ್ ನೀರನ್ನ ದಿನಪೂರ್ತಿಯಲ್ಲಿ ನೀವು ಖಾಲಿ ಮಾಡ್ಕೋಬೇಕು. ಸೊ ಬಾರ್ಲಿ ಅಕ್ಕಿನ ನಾವು ಟ್ರೆಡಿಷನಲ್ ಆಗಿ ಹಿಂದಿನ ಕಾಲದಿಂದನೂ ಕೂಡ ಬಳಕೆ ಮಾಡ್ತಾ ಬಂದಿದ್ದಾರೆ. ಸೊ ಇದರಲ್ಲಿ ಕೂಡ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಇದೆ. ಸೊ ಇದಕ್ಕೆ ಡಯೂರೆಟಿಕ್ ಎಫೆಕ್ಟ್ ಕೂಡ ಇದೆ. ಅಂದ್ರೆ ಯಾರಿಗೆಲ್ಲ ಉರಿ ಮೂತ್ರ ಸಮಸ್ಯೆ, ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿ ಸ್ಟೋನ್ ಪದೇ ಪದೇ ಆಗ್ತಾ ಇರುತ್ತೆ ಅಂತವ್ರು ಸೇವಿಸೋದು ತುಂಬಾನೇ ಒಳ್ಳೇದು. ಜಾಸ್ತಿ ಯೂರಿನ್ ಔಟ್ಪುಟ್ ನ ಇದು ಕ್ರಿಯೇಟ್ ಮಾಡುತ್ತೆ. ಯೂರಿನ್ ಜಾಸ್ತಿ ಹೋಗ್ತಿದ್ದಂಗೆ ನಮ್ಮ ಬಾಡಿಲಿರುವ ಹೀಟ್ ಕೂಡ ನಮ್ಮ ಬಾಡಿಯಿಂದ ಹೊರಗೆ ಹೋಗುತ್ತೆ. ಸೊ ನಮ್ಮ ಬಾಡಿಯನ್ನ ಕೂಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹೈಡ್ರೇಟ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಟ್ರೆಡಿಷನಲಿ ಯೂಸ್ ಮಾಡುವಂತದ್ದು 5ನೇದು ಯಾವುದು ಅಂತಂದ್ರೆ ಸೊಗದೆ ಬೇರು ಅಥವಾ ನನ್ನಾರಿ ಅಂತ ನಾವು ಕರಿತೀವಿ. ಸೊ ಈ ಸೊಗದೆ ಬೇರು ಕೂಡ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. ಆಯುರ್ವೇದದಲ್ಲಿ ಇದನ್ನ ನಾವು ಬಾಡಿಯನ್ನು ಕೂಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಸೊಗದೆ ಬೇರು ಸರ್ಬತ್, ನನ್ನಾರಿ ಸರ್ಬತ್ ಅಂತಾನೆ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ಇದನ್ನ ಏನ್ ಮಾಡ್ತಾರೆ, ಈ ಸಿರಪ್ ನಿಮ್ಗೆ ರೆಡಿಮೇಡ್ ಆಗಿ ಸಿಗುತ್ತೆ ಸುಮಾರು ಕಡೆ, ಕೆಲವರು ಮನೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ತಾರೆ. ಸೊ ಆದಷ್ಟು ನಾವು ಶುಗರ್ ಅನ್ನ ಕಡಿಮೆ ಯೂಸ್ ಮಾಡೋದು ಒಳ್ಳೇದು. ರೆಡಿಮೇಡ್ ಆಗಿ ನೀವು ತರುವಾಗ ಹೆಚ್ಚಾಗಿ ಅದರಲ್ಲಿ ಶುಗರ್ ಸಿರಪ್ ಯೂಸ್ ಮಾಡಿರ್ತಾರೆ. ಸೊ ಆದಷ್ಟು ಶುಗರ್ ಕಂಟೆಂಟ್ ಕಮ್ಮಿ ಇದ್ರೆ ಒಳ್ಳೇದು. ಸೊ ಈ ನನ್ನಾರಿ ಜ್ಯೂಸ್ ಅನ್ನ ನೀವು ಸೇವಿಸೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಬಾಡಿ ಹೀಟ್ ಅನ್ನ ಇದು ಕಡಿಮೆ ಮಾಡುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಸೊ ಇದರಲ್ಲಿ ಕೂಡ ಕೂಲಿಂಗ್ ಎಫೆಕ್ಟ್ ಇದೆ. ಸೊ ಬಾಡಿ ಹೀಟ್ ಕಡಿಮೆ ಮಾಡಕ್ಕೆ ತುಂಬಾನೇ ಒಳ್ಳೇದು. ಸೊ ಟ್ರೆಡಿಷನಲ್ ಆಗಿ ಇದನ್ನು ಕೂಡ ಹಳೆ ಕಾಲದಿಂದಾನೇ ಸುಮಾರು ಜನ ಯೂಸ್ ಬರ್ತಾ ಇದ್ದಾರೆ. ಸೊ ನಾವು ಕೂಡ ಇದನ್ನ ಯೂಸ್ ಮಾಡೋಣ. ಸೊ ನನ್ನಾರಿ ಅಥವಾ ಸೊಗದೆ ಬೇರಿಂದ ನಾವು ಕಷಾಯ ಮಾಡಿ ಕುಡಿಬಹುದು, ಅಥವಾ ಅದ್ರ ಸಿರಪ್ ಸಿಗುತ್ತೆ, ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಲೆಮನ್ ಕೂಡ ಹಾಕೊಂಡು ನಾವು ಸೇವಿಸಬಹುದು. ಇದರಿಂದ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. 6ನೇದು ಯಾವುದು ಅಂದ್ರೆ ಸಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಅಂತ ಕರಿತೀವಿ. ಸೊ ಇದು ನೋಡಕ್ಕೆ ಚಿಯಾ ಸೀಡ್ಸ್ ತರಾನೇ ಇರುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗಿರುತ್ತೆ.
ಅದು ನೀರಿಗೆ ಹಾಕಿದಾಗ ಒಂದು 10 to 15 ಮಿನಿಟ್ಸ್ ನೀವು ಬಿಟ್ರೆ ಅದು ಊದ್ಕೊಳ್ಳುತ್ತೆ, ನೀರನ್ನ ಹಿಡ್ಕೊಳ್ಳುತ್ತೆ, ಸೊ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಈ ತರದ್ದು ಸಬ್ಜಾ ಅಥವಾ ಬೇಸಿಲ್ ಸೀಡ್ಸ್ ಅಂತ ಕರಿತೀವಿ. ಸೊ ಈ ಸೀಡ್ಸ್ ಅನ್ನ ಕೂಡ ಯೂಸ್ ಮಾಡಬಹುದು. ಸೊ ಇಂಥದ್ದೆಲ್ಲ ನೀರಿಗೆ ಹಾಕುವಾಗ ಹೆಂಗೆ ಸ್ವೆಲ್ ಆಗುತ್ತಲ್ವಾ, ಅಂದ್ರೆ ಅಷ್ಟು ವಾಟರ್ ಕಂಟೆಂಟ್ ಅನ್ನ ಅದು ಹಿಡ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇದಕ್ಕೆ ಕೂಡ ಕೂಲಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನ ನೀವು ತಗೊಳ್ಳುವಂತಹ ಯಾವುದೇ ಡ್ರಿಂಕಿಗೆ ಮಿಕ್ಸ್ ಮಾಡ್ತಾ ತಗೋಬಹುದು. ಅಂದ್ರೆ ನೀವು ತಗೊಳ್ಳೋ ಮಜ್ಜಿಗೆಗೆ ಇರ್ಬೋದು ಅಥವಾ ಯಾವ್ದಾದ್ರು ಜ್ಯೂಸ್ ತಗೋತೀರಾ, ಅದಕ್ಕೆ ಇದನ್ನ ನೀವು ಸೋಕ್ ಮಾಡಿರುವಂತಹ 1 to 2 ಸ್ಪೂನ್ ಚಿಯಾ ಅಲ್ಲ, ಇದು ಸಬ್ಜಾ ಸೀಡ್ಸ್ ಅನ್ನ ನೀರಲ್ಲಿ ನೆನೆಸಿರೋದ್ರನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನೀವು ಸೇವಿಸಬಹುದು. ಅಥವಾ ಹಾಗೇನೆ ನೀವು ಕುಡಿಯುವಂತ ನೀರಿಗೆ ಇದನ್ನ ಒಂದ್ ಚಮಚ ಹಾಕಿಟ್ಕೊಂಡು ಅದನ್ನ ಕೂಡ ನೀವು ಸೇವಿಸ್ತಾ ಬರ್ಬೋದು. ಸೊ ಇದರಿಂದ ಕೂಡ ನಮ್ಮ ಬಾಡಿಗೆ ಫೈಬರ್ ಕೂಡ ಸಿಗುತ್ತೆ. ಈ ಸೀಡ್ಸ್ ಅಲ್ಲಿ ನಾರಿನಂಶ ಕೂಡ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ ಅದನ್ನ ಪರಿಹರಿಸಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಸಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಅಂತ ನಾವು ಕರಿತೀವಿ, ಇದನ್ನ ಕೂಡ ನೀವು ಉಪಯೋಗ ಮಾಡಬಹುದು. ಏಳನೇದು ಯಾವುದು ಅಂದ್ರೆ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆ. ಸೊ ಇದು ಒಂದು ಒಳ್ಳೆ ಗಟ್ ಫ್ರೆಂಡ್ಲಿ ಆಗಿರುವಂತಹದ್ದು. ಇದರಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಇರುತ್ತೆ. ಸೊ ನಮ್ಮ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾವನ್ನ ಇಂಪ್ರೂವ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿ ಕೂಡ ಪೊಟ್ಯಾಷಿಯಂ ಇರುತ್ತೆ. ಹಾಗೆ ನಾವು ಸಾಲ್ಟ್ ಹಾಕಿ ಸೇವಿಸೋದ್ರಿಂದ ಸೋಡಿಯಂ ಕೂಡ ನಮಗೆ ಸಿಗುತ್ತೆ. ಸೊ ಇದು ಕೂಡ ಒಳ್ಳೆ ಹೈಡ್ರೇಟಿಂಗ್ ಆಗಿರುತ್ತೆ. ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಎಸಿಡಿಟಿ ಲೆವೆಲ್ಸ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಮಜ್ಜಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಬೇಕಾದ್ರೆ ಮಸಾಲಾ ಮಜ್ಜಿಗೆ ರೀತಿ ಕೂಡ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು. ಸ್ವಲ್ಪ ಜೀರಿಗೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಸೇವಿಸೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಮಜ್ಜಿಗೆಯನ್ನ ಕೂಡ ನೀವು ಸೇವಿಸ್ತಾ ಬರ್ಬೋದು. ಇದು ಕೂಡ ಸಮ್ಮರ್ ಅಲ್ಲಿ, ಬೇಸಿಗೆಗಾಲದಲ್ಲಿ ತುಂಬಾನೇ ಒಳ್ಳೇದು. ಎಂಟನೇದು ಯಾವುದು ಅಂದ್ರೆ ಮಸ್ಕ್ ಮೆಲನ್. ಸೊ ಕಾಮನ್ ಆಗಿ ಅವೈಲೇಬಲ್ ಆಗಿರುವಂತದ್ದು. ಸೊ ಸೆಕೆಗಾಲದಲ್ಲಿ ನಮಗೆ ವಾಟರ್ ಮೆಲನ್, ಮಸ್ಕ್ ಮೆಲನ್ ಅಂದ್ರೆ ಖರ್ಬೂಜ. ಸೊ ಈ ಹಣ್ಣು ಹೆಚ್ಚಾಗಿ ಸಿಗುತ್ತೆ. ಸೊ ಇದರಲ್ಲಿ ಕೂಡ ಅರೌಂಡ್ 90% ವಾಟರ್ ಕಂಟೆಂಟ್ ಇದೆ. ಇದಲ್ಲದೇನೆ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ ಇವೆಲ್ಲ ಕೂಡ ಇದೆ. ಸೊ ಇವೆಲ್ಲ ಕೂಡ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ, ಚರ್ಮದ ಆರೋಗ್ಯ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಅನ್ನ ಕೂಡ ಕೊಡುತ್ತೆ. ಸೊ ಇದನ್ನ ಹೆಚ್ಚಿನವರು ಜ್ಯೂಸ್ ಫಾರ್ಮ್ ಅಲ್ಲಿ ತಗೋತಾ ಇರ್ತಾರೆ. ಬಟ್ ಆದಷ್ಟು ನೀವು ಸಕ್ಕರೆ ಅಥವಾ ಸ್ವೀಟ್ ಬಳಕೆ ಕಡಿಮೆ ಮಾಡೋದು ಒಳ್ಳೇದು. ಜ್ಯೂಸ್ ಬದಲು ಬೇಕಾದ್ರೆ ಹಾಗೇನೆ ಸೇವಿಸೋದು ಕೂಡ ತುಂಬಾನೇ ಒಳ್ಳೇದು. ಜ್ಯೂಸ್ ಬೇಕಂದ್ರೆ ವಿದೌಟ್ ಶುಗರ್ ಸೇವಿಸಕ್ಕೆ ಟ್ರೈ ಮಾಡಿ, ಇನ್ನು ಹೆಚ್ಚಿನ ಬೆನಿಫಿಟ್ಸ್ಗೋಸ್ಕರ. ಇನ್ನು 9ನೇದು ಯಾವುದು ಅಂದ್ರೆ ಮಿಂಟ್ ಅಥವಾ ಪುದೀನ. ಸೊ ಪುದೀನ ತಿನ್ಬೇಕಾದ್ರೇನೆ ನಿಮ್ಗೆ ಗೊತ್ತಾಗತ್ತಾ, ಒಂದು ರಿಫ್ರೆಶಿಂಗ್ ಫೀಲಿಂಗ್ ನಮಗೆ ಬರುತ್ತೆ. ಸೊ ಈ ಪುದೀನ ಎಲೆಗಳನ್ನ ನೀವು ಜ್ಯೂಸ್ ರೂಪದಲ್ಲಿ ತಗೋಬಹುದು, ಇಲ್ಲ ನೀವು ಸೇವಿಸುವಂತ ಲೆಮನ್ ಜ್ಯೂಸ್ಗೆ ಸೇರಿಸಿ ತಗೋಬಹುದು, ಅಥವಾ ಚಟ್ನಿ ರೂಪದಲ್ಲಿ ತಗೋಬಹುದು. ಸೊ ಈ ಪುದೀನಕ್ಕೆ ಕೂಡ ನ್ಯಾಚುರಲ್ ಆಗಿ ರಿಫ್ರೆಶಿಂಗ್ ಪ್ರಾಪರ್ಟಿ ಇದೆ. ಹಾಗೇನೆ ಬಾಡಿಯನ್ನ ಕೂಲ್ ಕೂಡ ಇದು ಮಾಡುತ್ತೆ. ಸೊ ಇದನ್ನ ಕೂಡ ನೀವು ಸೇವಿಸ್ತಾ ಬರ್ಬೋದು. ಇನ್ನು ಲಾಸ್ಟ್ 10th ಒನ್ ಏನಂದ್ರೆ ಸಿಂಪಲ್ ಅಂಡ್ ಎಫೆಕ್ಟಿವ್ ರೆಮಿಡಿ, ಲೆಮನ್ ಜ್ಯೂಸ್. ಸೊ ಲೆಮನ್ ಜ್ಯೂಸ್ ಅನ್ನೋದಕ್ಕಿಂತ ಲೆಮನ್ ವಾಟರ್ ಅಂತ ಹೇಳೋದೇ ಬೆಸ್ಟ್. ಯಾಕಂದ್ರೆ ಲೆಮನ್ ಜ್ಯೂಸ್ ಅಂದ ತಕ್ಷಣ ನಾವು ಶುಗರ್ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಲೆಮನ್ ವಾಟರ್, ಲೆಮನ್ ಹಿಂಡ್ಬಿಟ್ಟು ವಾಟರ್ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ನೀವು ಸೇವನೆ ಮಾಡೋದು ತುಂಬಾನೇ ಒಳ್ಳೇದು. ಸೊ ತುಂಬಾ ಬಿಸಿಲಿಗೆ ಹೋಗಿ ಬೆವರು ಬಂದಾಗ ನಾವು ಮನೆಗೆ ಬಂದು ಈ ತರ ಲೆಮನ್ ವಾಟರ್ ಸೇವಿಸೋದ್ರಿಂದ ನಮ್ಮ ಎಲೆಕ್ಟ್ರೋಲೈಟ್ಸ್ ಅನ್ನ ಇದು ವಾಪಸ್ ನಮ್ಮ ಬಾಡಿಗೆ ಕೊಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ ವೀಕ್ನೆಸ್, ಸುಸ್ತನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ 10 ಫುಡ್ ಅನ್ನ ನೀವು ಸಮ್ಮರ್ ಅಲ್ಲಿ, ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಗೆ ಆಗುವಂತಹ ತಲೆನೋವು, ಸುಸ್ತು, ಎಸಿಡಿಟಿ, ಡೈಜೆಷನ್ ಸಮಸ್ಯೆ ಇದನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಸಮ್ಮರ್ ಅಲ್ಲಿ ಯಾವ ತರಕಾರಿಗಳು ಜಾಸ್ತಿ ಸೇವಿಸಬೇಕು ಅಂತ ನೋಡೋದಾದ್ರೆ ಎಲ್ಲ ಗಾರ್ಡ್ ವೆಜಿಟೇಬಲ್ಸ್ ಅಂದ್ರೆ ಸ್ನೇಕ್ ಗಾರ್ಡ್, ಬಾಟಲ್ ಗಾರ್ಡ್ ಇದೆಲ್ಲ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ. ಸೊ ಈ ತರ ತರಕಾರಿಗಳನ್ನು ಜಾಸ್ತಿ ಸೇವಿಸೋದ್ರಿಂದ ಅದು ಕೂಡ ಹೈಡ್ರೇಟಿಂಗ್ ಪ್ರಾಪರ್ಟಿ ಇರುವಂತಹ ತರಕಾರಿಗಳು. ಇದರಲ್ಲಿ ಕೂಡ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೀವು ಸೇವಿಸೋದ್ರಿಂದ ಕೂಡ ಸಮ್ಮರ್ ಅಲ್ಲಿ ಬಾಡಿಯನ್ನ ಕೂಲ್ ಆಗಿ ಇಟ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈಗ ಸಮ್ಮರ್ ಅಲ್ಲಿ ಏನೇನ್ ಬಿಡ್ಬೇಕು, ಅವಾಯ್ಡ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಏನಂದ್ರೆ ಆಗ್ಲೇ ಹೇಳ್ದಂಗೆ ಶುಗರಿ ಡ್ರಿಂಕ್ಸ್. ಸೊ ಸಮ್ಮರ್ ಬಂದ ತಕ್ಷಣ ನಾವು ಆಚೆ ಇದ್ರೆ ಫಸ್ಟ್ ಎಲ್ರಿಗೂ ಜ್ಯೂಸ್ ಕುಡಿಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಸೊ ಫಸ್ಟ್ ಆಗಿ ನಾವು ಏನ್ ಮಾಡ್ತೀವಿ, ಪ್ಯಾಕ್ಡ್ ಬಾಟಲ್ಡ್ ಜ್ಯೂಸಸ್ ಅನ್ನ ಪ್ರಿಫರ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಹೈ ಪ್ರೊಸೆಸ್ಡ್ ಆಗಿರುವಂತಹ ಬಾಟಲ್ಡ್ ಶುಗರಿ ಡ್ರಿಂಕ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಸೋಡಾ ಇಂತರದ್ದು ಇದನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಹಾಗೇನೆ ಇದ್ರ ಜೊತೆಗೆ ಬೇಕರಿ ಪ್ರಾಡಕ್ಟ್ಸ್ ಗಳಿರ್ಬೋದು, ಪ್ರೊಸೆಸ್ಡ್ ಫುಡ್ ಗಳಿರ್ಬೋದು, ಇದನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಹಾಗೇನೆ ಡೀಪ್ ಫ್ರೈಡ್, ಕರ್ದಿರುವಂತಹ ಪದಾರ್ಥಗಳು, ಹಾಗೇನೆ ತುಂಬಾ ಸ್ಪೈಸಿ ಆಗಿರುವಂತಹ ಆಹಾರಗಳು, ಇವೆಲ್ಲವನ್ನ ಕೂಡ ಆದಷ್ಟು ನಾವು ಲಿಮಿಟ್ ಮಾಡೋದು ಒಳ್ಳೇದು. ಯಾಕೆ ಅಂದ್ರೆ ಹಾಗೇನೆ ಟೀ ಅಂಡ್ ಕಾಫಿ, ಸುಮಾರು ಜನರ ಬಾಯಾರಿಕೆ ಆಗ್ತದೆ ಅಂತ ಪದೇ ಪದೇ ಟೀ ಕಾಫಿ ಕುಡಿಯೋ ಅಭ್ಯಾಸನೂ ಇರುತ್ತೆ. ಸೊ ಟೀ ಕಾಫಿ ಆದಷ್ಟು ಕಡಿಮೆ ಮಾಡೋದು ಒಳ್ಳೇದು. ಈ ಎಲ್ಲ ಆಹಾರಗಳು ನಮ್ಮ ಬಾಡಿಯನ್ನ ಡಿಹೈಡ್ರೇಟ್ ಮಾಡುತ್ತೆ. ಹಾಗೇನೆ
ಇನ್ನ ಜಾಸ್ತಿ ನಮಗೆ ನೀರು ತಗೋಬೇಕು ಅಂತ ಅನ್ಸುತ್ತೆ ಇದನ್ನೆಲ್ಲ ತಗೊಂಡ್ರೆ. ಹಾಗೇನೆ ನಮ್ಮ ಆರೋಗ್ಯವನ್ನ ಕೂಡ ಇದು ಹಾಳು ಮಾಡುತ್ತೆ. ಹಾಗಾಗಿ ಇಂತಹ ಆಹಾರಗಳನ್ನ ಆದಷ್ಟು ಲಿಮಿಟ್ ಮಾಡೋದು ಒಳ್ಳೆಯದು. ಇನ್ನು ನಾನು ಹೇಳಿರುವಂತ ಆಹಾರಗಳಲ್ಲಿ ನಿಮ್ಗೆ ಶುಗರ್ ಸಮಸ್ಯೆ ಅಂದ್ರೆ ಡಯಾಬಿಟಿಕ್ ಆಗಿದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಫ್ರೂಟ್ಸ್ ಅನ್ನ ಎಲ್ಲ ಅತಿ ಹೆಚ್ಚಾಗಿ ಸೇವನೆ ಮಾಡಬೇಡಿ, ಅದರಿಂದಾಗಿ ನಿಮ್ಮ ಶುಗರ್ ಸ್ಪೈಕ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ನಿಮ್ಗೆ ಕಿಡ್ನಿ ಸಮಸ್ಯೆ, CKD ಅಂತಹ ಕಿಡ್ನಿ ಸಮಸ್ಯೆಗಳೇನಾದ್ರೂ ಇದ್ರೆ ಪೊಟ್ಯಾಷಿಯಂ ರಿಚ್ ಆಗಿರುವಂತಹ ಆಹಾರಗಳನ್ನ ನೀವು ಅವಾಯ್ಡ್ ಮಾಡ್ಬೇಕಾಗ್ಬೋದು. ಹಾಗಾಗಿ ನಿಮ್ಮ ಡಾಕ್ಟರ್ ಸಲಹೆಯನ್ನ ತಗೊಂಡು ಡಿಸೈಡ್ ಮಾಡಿ. ಅದ್ ಬಿಟ್ರೆ ಹೆಚ್ಚಿನವರು ಈ ನಾನು ಹೇಳಿರುವಂತ ಆಹಾರಗಳನ್ನ ಸೇವಿಸಬಹುದು. ಸೊ ಸಮ್ಮರ್ ಅಥವಾ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ಸ್, ಕೂಲ್ ಡ್ರಿಂಕ್ಸ್ ಅನ್ನ ಸೇವಿಸೋ ಬದಲು ಅದರಲ್ಲಿ ನಿಮ್ಮ ದೇಹಕ್ಕೆ ಏನು ಉಪಯೋಗ ಆಗಲ್ಲ. ಸೊ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಹೈಡ್ರೇಷನ್, ಕೂಲಿಂಗ್ ಪ್ರಾಪರ್ಟಿ ಮತ್ತೆ ಇಲೆಕ್ಟ್ರೋಲೈಟ್ ಸಿಗುವಂತಹ ನಾನು ಹೇಳಿರುವಂತಹ ಆಹಾರವನ್ನ ಸೇವಿಸಿ ಸಮ್ಮರ್ ಅಲ್ಲಿ, ಬೇಸಿಗೆಗಾಲದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಆದಷ್ಟು ಕಡಿಮೆ ಮಾಡಿ ದೇಹವನ್ನ ಕೂಲ್ ಆಗಿ ಇಟ್ಕೊಡಿ. ಸೊ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಧನ್ಯವಾದ.